ನ್ಯೂ ಟೆಕ್ಸ್ಟ್ನ ಡಿಲೀಟ್ ಮಾಡಿ ಓಕೆ ಕೊಡಿ. ಸೈಜ್ ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ ನಾವು ಫಾಂಟ್ದು. ಕಸ್ಟಮ್ ಇದ್ದಲ್ಲಿ ಯುವರ್ ಚಾನಲ್ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಬಟನ್ ಕ್ಲಿಕ್ ಮಾಡಿ ಆಮೇಲೆ ಫ್ರಾಮ್ ಗ್ಯಾಲರಿಗೆ ಬನ್ನಿ. ಒಂದು ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ, ಫುಲ್ ಸ್ಕ್ರೀನ್ ಮಾಡಿ. ಶಾಪ್ಸ್ ತಗೊಳ್ಳಿ, ಫುಲ್ ಸ್ಕ್ರೀನ್ ಮಾಡಿ. ಇದನ್ನು ಮಧ್ಯದಲ್ಲಿ ಸ್ಕ್ರೀನ್ ಫುಲ್ ಆಗಲಿ. 90% ಇರಲಿ ಇದು. ಓಕೆ ಕೊಡಿ. ಕಲರ್ ಬ್ಲ್ಯಾಕ್ ಮಾಡಿದ್ದು, ರೈಟ್ ಮಾರ್ಕ್. ಲಾಕ್ ಮಾಡಬೇಕು, ಪ್ರತಿಯೊಂದನ್ನು ಲಾಕ್ ಮಾಡ್ತಾ ಇರಬೇಕು. ಗ್ಯಾಲರಿ, ಈ ಫಾಂಟ್ನ ತಗೋಬೇಕು, ರೈಟ್ ಮಾರ್ಕ್. ಕಲರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಮಾರ್ಕ್. ನೆಕ್ಸ್ಟ್ ಎನೇಬಲ್ ಇರೋದನ್ನು ಆಫ್ ಮಾಡಿ. 100% ಮೇಲಿಂದು ಕೆಳಗಿಂದು 100% ಮಾಡಿ. ಓಕೆ ಕೊಟ್ಟು ಇನ್ನೂ ಲಾಕ್ ಮಾಡಿ. ಆಮೇಲೆ ಮತ್ತೆ ಗ್ಯಾಲರಿಗೆ ಬನ್ನಿ. ಬಂದು ಈ ಒಂದು ಡಿಸೈನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಡ್ ಬೇಕೋ, ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನೇ ಕಾಪಿ ಮಾಡಬೇಕು. ಮತ್ತೊಂದು ಸಲ ಕಾಪಿ ಮಾಡಿ ಸ್ಪ್ಲಿಟ್ ಮಾಡಿ, ರೈಟ್ ಮಾರ್ಕ್. ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಿಡಿ. ಓಕೆ, ಎರಡನ್ನು ಲಾಕ್ ಮಾಡಬೇಕಾಗುತ್ತೆ. ಓಕೆ, ಎರಡನ್ನು ಲಾಕ್ ಮಾಡಿ. ನೆಕ್ಸ್ಟ್ ಗ್ಯಾಲರಿ, ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಲೆಫ್ಟ್ ಸೈಡ್ ಇರೋ ರೌಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆ ಸೈಜನ್ನ ಇಲ್ಲಿ ಬಂದುಬಿಟ್ಟು ಮೇಲೆ ಇರೋದನ್ನು ಎನೇಬಲನ್ನು ಆಫ್ ಮಾಡಿ. ಮೇಲೆ ವಿಡ್ತ್ ಇರೋದಲ್ಲಿ 13 ಇರಲಿ. ಈ ಹೈಟ್ ಅಂತ ಇದೆಯಲ್ಲ, ಹೈಟ್ ಅಲ್ಲಿ 23 ಇರಲಿ. ಓಕೆ ಮಾಡಿ. ಅದನ್ನು ಎಲ್ಲಿ ಬೇಕೋ ಅಲ್ಲಿ ಇರಿಸ್ಬೋದು ಫೋಟೋನ. ನೆಕ್ಸ್ಟ್ ಅದಕ್ಕೊಂದು ಡಿಸೈನ್ ಬರೋ ಥರ ಮಾಡಬೇಕು. ಹಾಗಾಗಿ ನಿಮ್ಗೆ ಯಾವ ಕಲರ್ ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನಿದ್ರೆ ವೈಟ್ ಇಡ್ತೀನಿ, ವೈಟ್ ಚೆನ್ನಾಗಿ ಕಾಣುತ್ತೆ. ಲಾಕ್ ಮಾಡಿ. ಗ್ಯಾಲರಿ, ನೆಕ್ಸ್ಟ್ ಇನ್ನೊಂದು ಫೋಟೋ ಬೇಕೀಗ.
ಸೇಮ್ ಪ್ರೊಸೆಸ್. ಸ್ಪ್ಲಿಟ್ ಮಾಡಿದ್ದು 13, 23. ರೈಟ್. ಸೇಮ್ ಈ ಕಡೆ ಫೋಟೋ ಹೇಗೆ ಮಾಡಿದಾರಲ್ಲ ಅದೇ ಥರ ಈ ಫೋಟೋನು ಮಾಡೋದು. ಅದಕ್ಕೊಂದು ಡಿಸೈನ್ ಬೇಕಂತಂದರೆ ಈ ಥರ ಡಿಸೈನ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೈಜ್ ಇನ್ನೂ ಅಷ್ಟು ದೊಡ್ಡಬೇಕಂತಂದರೆ ಈ ಪ್ಲಸ್ ಮೇಲೆ ಪ್ರೆಸ್ ಮಾಡಿದರೆ ದೊಡ್ಡದಾಗತ್ತೆ. ಓಕೆ, ಲಾಕ್ ಮಾಡಿ. ಟೆಕ್ಸ್ಟ್ಗೆ ಬಂದು ನಿಮ್ಮ ಚಾನಲ್ ನೇಮ್ನ ಟೈಪ್ ಮಾಡಿ. ಓಕೆ, ಸೈಜ್ನ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿ. ಆಮೇಲೆ ಇಲ್ಲಿ ಡೇಸ್ ಅಂತ ಬರ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿ, ಡೇಸ್. ಓಕೆ, ಈ ಥರ ಆಗುತ್ತೆ ಅಕ್ಷರ. ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಲಾಕ್ ಮಾಡಿ. ಮತ್ತು ಟೆಕ್ಸ್ಟ್ನ ತೆಗೆದುಬಿಟ್ಟು ಸಬ್ಸ್ಕ್ರೈಬ್ ಮೀ ಅಂತ ಮಾಡಿ. ನೀವೇನಾದರೂ ಟೆಕ್ಸ್ಟ್ನ ಬರೀಬೇಕಾದ್ರೆ ಬರೆದ್ಬಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಮಾಡಿ. ಓಕೆ, ಈ ಥರ ಸೆಟ್ ಮಾಡಿ. ಯೂಟ್ಯೂಬ್ ಲೋಗೋ ಹಾಕೋಕ್ಕೆ ಜಾಗ ಬೇಕಲ್ಲ, ಸ್ವಲ್ಪ ಚಿಕ್ಕದಾಗಿರಲಿ. ಓಕೆ, ಕಲರ್ನ ಇದೀಗ ಏನು ಮಾಡಿದಾರಲ್ಲ ಅದೇ ಥರ ಮಾಡೋದು. ಈಗ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಅಕ್ಷರ ಸ್ವಲ್ಪ ದಪ್ಪ ಕಾಣಬೇಕಂತ ಬೋಲ್ಡ್ ಸೆಲೆಕ್ಟ್ ಮಾಡಿದ್ವಿ. ಬೋಲ್ಡ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ಗ್ಯಾಲರಿಗೆ ಬನ್ನಿ. ಯೂಟ್ಯೂಬ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮದು ಎಷ್ಟು ಸೈಜ್ ಬೇಕಲ್ಲ ಅಷ್ಟನ್ನು ಮಾಡ್ಕೋಬೋದು, ಅಥವಾ ನೀವು ಕೈಯಿಂದನಾದರೂ ಮಾಡ್ಕೋಬೋದು, ಇಲ್ಲಾದರೂ ಮಾಡ್ಬೋದು, ಪ್ಲಸ್ ಮೈನಸ್ನು ಮಾಡ್ಬೋದು. ನಿಮ್ಮ ಕೈಯಿಂದನಾದರೂ ಮಾಡ್ಬೋದು ಸರಿಯಾಗಿಲ್ಲದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ. ರೈಟ್. ಲಾಕ್ ಮಾಡಿ. ಗ್ಯಾಲರಿ, ಸೋಷಿಯಲ್ ಮೀಡಿಯಾ ಲೋಗೋನ ತಗೊಂಡು ಈ ಥರ ಒಂದು ಕಡೆ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಲಾಕ್. ಟೆಕ್ಸ್ಟ್ ಫಾಲೋ ಮೀ ಅಂತ ಟೈಪ್ ಮಾಡಿ.
ಫಾಲೋ ಮೀ. ಓಕೆ, ಈ ಥರ ಸೆಲೆಕ್ಟ್ ಮಾಡಿ ಸ್ವಲ್ಪ ಅವು ಬೋಲ್ಡಾಗಿರಲಿ. ಲಾಕ್, ಗ್ಯಾಲರಿ, ಡಿಸೈನ್ನ ಕೊಡಬೇಕಾಗುತ್ತೆ. ಸೈಜನ್ನ ಚಿಕ್ಕದು ಮಾಡಿ ಈ ಥರ ಯೂನಿಕ್ ಆಗಿ ಕಾಣುತ್ತೆ. ಓಕೆ, ಇದನ್ನ ಇದನ್ನು ಕಾಪಿ ಮಾಡಬೇಕಾಗುತ್ತೆ. ಈ ಸೈಡ್ ಒಂದು ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ, ಹಾಗೆ ಕಾಪಿ ಮಾಡಿ ಈ ಸೈಡ್ ತಂದುಬಿಡಿ. ಅದನ್ನು ಸ್ಪ್ಲಿಟ್ ಮಾಡಿ. ಈಗ ರೈಟ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡಿ, ಲಾಕ್ ಮಾಡಿ ಎರಡನ್ನು. ಎಸ್, ಫೈನಲಾಗಿ ನಿಮ್ಗೆ ಇನ್ನೂ ಲೋಗೋನ ಹಾಕಬೇಕಾದ್ರೆ ತೊಗೊಂಡ್ಬಿಟ್ಟು ಇನ್ನೊಂದು ಲೋಗೋನ ಹಾಕೋಣ. ಈ ಸೈಡ್ ಒಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ, ಹಾಗೆ ಸ್ವಲ್ಪ ಕ್ರಾಸ್ ಮೇಲೆ ಇರಲಿ ಇದು. ಈ ಡಿಸೈನ್ ಮಾಡೋಣ, ಈ ಒಂದು ಲೋಗೋನ. ವೈಟ್ ಕಲರ್ ಮಾಡೋಣ ಅದನ್ನು ಸೈಡ್ಗೆ. ಯಾವ ಸರಿ ಅನಿಸಲ್ಲ, ವೈಟ್ ಸರಿ ಅನಿಸುತ್ತಲ್ಲ. ಸೆಟ್ ಮಾಡಿ, ಲಾಕ್ ಮಾಡಿ. ಯಾವೂ ಸರಿಯೋದಿಲ್ಲ, ಈಗ ಕರೆಕ್ಟಾಗಿ ಕೂತಿರುತ್ತೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿಗೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆಯಿತು ನಿಮ್ಮ ಒಂದು ಬ್ಯಾನರ್. ಇದೇ ತರಹದ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.